ವಾಣಿಜ್ಯ ಬಳಕೆಯ ಗ್ಯಾಸ್ ಸಿಲಿಂಡರ್ ಪೂರೈಕೆಯಲ್ಲಿ ವ್ಯತ್ಯಯ, ಹೋಟೆಲ್ಗಳಲ್ಲಿ ಪರದಾಟ, ಖಾಲಿ ಸಿಲಿಂಡರ್ಗಳ ದರ್ಶನ ಆಗ್ತಾ ಇದೆ. ಬೆಂಗಳೂರಿನ ಹಲವೆಡೆ ಹೋಟೆಲ್ಗಳಲ್ಲಿ ಖಾಲಿ ಸಿಲಿಂಡರ್ಗಳು. ವಾಣಿಜ್ಯ ಬಳಕೆಯ ಗ್ಯಾಸ್ ಸಿಲಿಂಡರ್ ಪೂರೈಕೆಯಲ್ಲಿ ವ್ಯತ್ಯಯ ಆಗ್ತಾ ಇದೆ. ಹೋಟೆಲ್ಗಳಲ್ಲಿ ಪರದಾಟ ಅನುಭವಿಸ್ತಾ ಇದ್ದಾರೆ ಮಾಲೀಕರು. ಖಾಲಿ ಸಿಲಿಂಡರ್ಗಳ ದರ್ಶನ ಆಗ್ತಾ ಇದೆ. ಬೆಂಗಳೂರಿನ ಹಲವೆಡೆ ಹೋಟೆಲ್ಗಳಲ್ಲಿ ಖಾಲಿ ಸಿಲಿಂಡರ್ಗಳು. 2 ದಿನಗಳಲ್ಲಿ ಕಮರ್ಷಿಯಲ್ ಗ್ಯಾಸ್ ಪೂರೈಕೆಯಲ್ಲಿ ವ್ಯತ್ಯಯ ಆಗಿದೆ. ವಾಣಿಜ್ಯ ಬಳಕೆಯ ಗ್ಯಾಸ್ ಸಿಲಿಂಡರ್ ಪೂರೈಕೆಯಲ್ಲಿ ವ್ಯತ್ಯಯ ಆಗ್ತಾ ಇದೆ. ಹೋಟೆಲ್ಗಳಲ್ಲಿ ಪರದಾಟವನ್ನು ಅನುಭವಿಸ್ತಾ ಇದ್ದಾರೆ. ಹೀಗೆ ಆದರೆ ಹೇಗೆ? ಮುಂದೆ ಯುದ್ಧದ ಭೀಕರತೆ ಕೂಡ ಮುಂದುವರಿಯುವಂತಹ ಸಾಧ್ಯತೆಗಳಿದೆ. ಸೊ ಈಗಾಗಲೇ ಎಲ್ಲ ಕಡೆನೂ ಕೂಡ ಖಾಲಿ ಸಿಲಿಂಡರ್ಗಳಿದೆ. ಇದೇ ವಿಚಾರ ಸಂಬಂಧವಾಗಿ ನಮ್ಮ ಪ್ರತಿನಿಧಿ ಸುಷ್ಮಿತಾ ಪ್ರತ್ಯಕ್ಷ ವರದಿಯನ್ನು ಕೂಡ ನೀಡಿದ್ದಾರೆ. ನೋಡ್ಕೊಂಬೋಣ. ಮಧ್ಯಪ್ರಾಚ್ಯ ದೇಶಗಳಲ್ಲಿ ಯುದ್ಧ ಆಗ್ತಾ ಇರೋದ್ರಿಂದಾಗಿ ಭಾರತದ ವ್ಯಾಪಾರ ವಹಿವಾಟಿನ ಮೇಲೂ ಕೂಡ ಯುದ್ಧದ ಎಫೆಕ್ಟ್ ಜೋರಾಗಿದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ವಾಣಿಜ್ಯ ಸಿಲಿಂಡರ್ಗಳ ಪೂರೈಕೆಯಲ್ಲಿ ಅಭಾವ ಉಂಟಾಗಿರುವಂತದ್ದು. ಸದ್ಯ ನಾನು ಇವಾಗ ಹೋಟೆಲ್ ಒಂದರಲ್ಲಿದ್ದೀನಿ. ಇಲ್ಲೂ ಕೂಡ ನೀವು ನೋಡ್ತಾ ಇರಬಹುದು, ಒಂದು ಹೋಟೆಲ್ ನಡಿಬೇಕು ಅಂತ ಹೇಳಿದ್ರೆ ಗ್ಯಾಸ್ ಅತ್ಯವಶ್ಯಕ. ಯಾಕಂತ ಹೇಳಿದ್ರೆ ಒಂದು ಟೀ ಕಾಫಿ ಆಗಿರ್ಬೋದು, ಒಂದು ಬಿಸಿನೀರು ಕಾಯಿಸೋಕ್ಕೂ ಕೂಡ ಗ್ಯಾಸು ಅತ್ಯವಶ್ಯಕ. ಪ್ರತಿನಿತ್ಯವೂ ಕೂಡ ಹೋಟೆಲ್ಗೆ ನೂರಾರು ಮಂದಿ ಬಂದು ಊಟ ಉಪಚಾರಗಳನ್ನ ಮಾಡ್ತಾರೆ. ಆದ್ರೆ ಈಗ ಸದ್ಯದ ಕಳೆದ 2-3 ದಿನದಿಂದಲೂ ಕೂಡ ಹೋಟೆಲ್ಗಳಿಗೆ ಸರಿಯಾದ ಪ್ರಮಾಣದಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ವಾಣಿಜ್ಯ ಗ್ಯಾಸ್ ಪೂರೈಕೆ ಆಗ್ತಾ ಇಲ್ಲ. ಹಾಗೆ ಕಳೆದ 2 ದಿನದ ಹಿಂದೆಯೂ ಕೂಡ ಗ್ಯಾಸ್ ದರವೂ ಕೂಡ ಏರಿಕೆ ಆಯಿತು. ಇವಾಗ ಗ್ಯಾಸ್ ದರ ಏರಿಕೆ ಆದ್ರೂ ಕೂಡ ಎಲ್ಲೂ ಕೂಡ ಹೆಚ್ಚಿನ ಅಮೌಂಟ್ ಅನ್ನ ಕೊಡ್ತೀವಿ ಅಂದ್ರೂ ಕೂಡ ಗ್ಯಾಸ್ ಪೂರೈಕೆ ಸರಿಯಾಗಿ ಆಗ್ತಾ ಇಲ್ಲ. ಹಾಗೆ ನೀವು ನೋಡ್ತಾ ಇರಬಹುದು, ಹೋಟೆಲ್ನಲ್ಲಿ ಸಾಕಷ್ಟು ಗ್ಯಾಸ್ಗಳು ಖಾಲಿ ಆಗಿರುವಂತದ್ದು, ಎಲ್ಲವನ್ನೂ ಕೂಡ ಸಾಲಾಗಿ ಇಟ್ಟಿದ್ದಾರೆ. ಅದರಲ್ಲೂ ಕೂಡ ಒಂದು ದೊಡ್ಡ ಪ್ರಮಾಣದ ಹೋಟೆಲ್ ಅಥವಾ ಮಧ್ಯ ಪ್ರಮಾಣದ ಹೋಟೆಲ್ ಅಂತ ಹೇಳಿದ್ರೆ ಸ್ಟಾಕ್ ಅನ್ನ ಇಟ್ಕೊಂಡಿರ್ತಾರೆ. ಆ ಸ್ಟಾಕ್ಗಳು ಕೂಡ ಖಾಲಿ ಆಗ್ತಾ ಇರುವಂತದ್ದು. ಪ್ರಮುಖವಾಗಿ ಡಿಸ್ಟ್ರಿಬ್ಯೂಟರ್ಸ್ಗಳು ಸರಿಯಾದ ಪ್ರಮಾಣದಲ್ಲಿ ಈ ಒಂದು ಗ್ಯಾಸ್ ಅನ್ನ ಪೂರೈಕೆ ಮಾಡ್ತಾ ಇಲ್ಲ ಅಂತ ಹೇಳಿ ಹೋಟೆಲ್ ಮಾಲೀಕರು ಆರೋಪವನ್ನ ಮಾಡ್ತಾ ಇರುವಂತದ್ದು. ಹಾಗೆ ನೀವು ನೋಡ್ತಾ ಇರಬಹುದು, ಹೋಟೆಲ್ ಗೋಡನ್ನಲ್ಲೂ ಕೂಡ ಸಾಕಷ್ಟು ಖಾಲಿ ಸಿಲಿಂಡರ್ಗಳು ಇರುವಂತದ್ದು. ಒಂದು ಹೋಟೆಲ್ಗೆ ಪ್ರತಿನಿತ್ಯವೂ ಕೂಡ 5-6 ಸಿಲಿಂಡರ್ ಬೇಕಾಗುತ್ತೆ. ಇದ್ರ ಜೊತೆಗೆ ಸಣ್ಣ ಮಧ್ಯಮ ವರ್ಗದ ಹೋಟೆಲ್ಗಳಲ್ಲಿ 3-4 ಕನಿಷ್ಠ ಪಕ್ಷ ಏನು ಗ್ಯಾಸ್ ಸಿಲಿಂಡರ್ಗಳು ಬೇಕಾಗತ್ತೆ. ಆದ್ರೆ ಇಲ್ಲಿ ಏನು ಇಂಡಿಯನ್ ಆಗಿರಬಹುದು ಅಥವಾ HB ಆಗಿರಬಹುದು, ಭಾರತ್ ಗ್ಯಾಸ್ ಆಗಿರಬಹುದು, ಇಲ್ಲಿನ ಡಿಸ್ಟ್ರಿಬ್ಯೂಟರ್ಗಳು ತಮ್ಮ ಗೋಡೌನ್ಗಳಲ್ಲಿ ಸ್ಟಾಕ್ ಇಟ್ಕೊಂಡಿದ್ರು ಕೂಡ ಇದನ್ನ ತಮ್ಮ ವೈಯಕ್ತಿಕ ಲಾಭಕ್ಕಾಗಿ ಯಾವುದೇ ರೀತಿ ಸರಿಯಾಗಿ ಸರಬರಾಜು ಮಾಡ್ತಾ ಇಲ್ಲ ಅಂತ ಹೇಳಿ ಹೋಟೆಲ್ ಮಾಲೀಕರು ಆರೋಪವನ್ನ ಮಾಡ್ತಾ ಇರುವಂತದ್ದು. 50% ಈ ಒಂದು ಇಂಧನ ಆಗಿರಬಹುದು, ತೈಲ ಆಗಿರಬಹುದು, ಗ್ಯಾಸ್ ಆಗಿರಬಹುದು, ಇದೆಲ್ಲವನ್ನೂ ಕೂಡ ಬೇರೆ ದೇಶದ ಮೇಲೆ ಕೂಡ, ಅದರಲ್ಲೂ ಕೂಡ ಮಧ್ಯಪ್ರಾಚ್ಯ ಕೊಲ್ಲಿ ದೇಶಗಳ ಮೇಲೆ ನಮ್ಮ ಭಾರತ ಅವಲಂಬಿತ ಆಗಿರುವಂತದ್ದು. ಹೀಗಾಗಿ ಇನ್ನೇನಾದ್ರೂ ಯುದ್ಧ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಮುಂದುವರಿತು ಅಂತ ಹೇಳಿದ್ರೆ ಮತ್ತಷ್ಟು ಈ ಒಂದು ಗ್ಯಾಸ್ ಸಿಲಿಂಡರ್ಗಳ ಮೇಲೆ ಅಭಾವ ಉಂಟಾಗುತ್ತೆ. ಜೊತೆಗೆ ದರ ಏರಿಕೆಯಾಗುವಂತಹ ಸಾಧ್ಯತೆಯೂ ಕೂಡ ಇರುವಂತದ್ದು. ಈಗ ಆಲ್ರೆಡಿ ಕಾಳಸಂತೆಯಲ್ಲಿ 3,000-4,000 ರೂಪಾಯಿವರೆಗೂ ಕೂಡ ಈ ಒಂದು ಗ್ಯಾಸ್ ಸಿಲಿಂಡರ್ಗಳ ಮಾರಾಟವನ್ನ ಮಾಡ್ತಾ ಇರುವಂತದ್ದು, ವಾಣಿಜ್ಯ ಗ್ಯಾಸ್ ಸಿಲಿಂಡರ್ಗಳನ್ನ. ಸೊ ಹೀಗಾಗಿ ಹೋಟೆಲ್ ವರ್ಗದವರಿಗೆ ಸಾಕಷ್ಟು ಹೊಡೆತ ಬಿದ್ದಿದೆ. ಇವತ್ತೇನಾದ್ರೂ ಈ ಒಂದು ಸ್ಟಾಕ್ಗಳು ಬರಲಿಲ್ಲ, ಸರಿಯಾಗಿ ಪೂರೈಕೆ ಆಗಿಲ್ಲ ಅಂತ ಹೇಳಿದ್ರೆ ಬಹುತೇಕವಾಗಿ ಹೋಟೆಲ್ ಅನ್ನ ಬಂದ್ ಮಾಡುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಇವತ್ತು ಕೇಂದ್ರ ಸರ್ಕಾರವೂ ಕೂಡ ಒಂದು ಮೀಟಿಂಗ್ ಅನ್ನ ಮಾಡುವಂತದ್ದು. ಈ ಒಂದು ಕೇಂದ್ರ ಸರ್ಕಾರದ ಮೀಟಿಂಗ್ ಅಲ್ಲಿ ಯಾವ ರೀತಿಯ ನಿರ್ಧಾರ ಆಗುತ್ತೆ ಅನ್ನೋದನ್ನು ಕೂಡ ಕಾದ್ ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಶ್ರೀಹರಿ ಜೊತೆ ಸುಷ್ಮಿತಾ ಪೂಜಾರಿ, ಪವರ್ ಟಿವಿ, ಬೆಂಗಳೂರು. We'll be right back.